ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ. ಇದರದ್ದು ಎಷ್ಟು ವಿಚಾರ ವಿಮರ್ಶೆ ಮಾಡಿದ್ರು, ಎಷ್ಟು ತಾರ್ಕಿಕ ಅಂತಿಗೆ ತೊಗೊಂಡು ಹೋಗೋಣ ಅಂದರೂ ಕನ್ಫ್ಯೂಷನ್ನಲ್ಲೇ ಮುಂದುವರಿಯುತ್ತಿದ್ದು. ಈ ಥರ ಕನ್ಫ್ಯೂಷನ್ ಯಾರಲ್ಲಿ ಜಾಸ್ತಿ ಇದೆ ಅಂತಂದರೆ, ಕಾಂಗ್ರೆಸ್ ಐ ಅಂದರೆ ಕನ್ಫ್ಯೂಷನಲ್ ಪಾರ್ಟಿ. ಯಾಕೆ ಕಾಂಗ್ರೆಸ್ ಐ ಕನ್ಫ್ಯೂಷನಲ್ ಪಾರ್ಟಿ ಅಂತ ಹೇಳ್ತೀನಿ ಬನ್ನಿ. ನೋಡಿ, ಎವ ಹ್ಯೂಮ್ಸ್ ಅನ್ನೋನು 1885ರಲ್ಲಿ ಕಾಂಗ್ರೆಸ್ನ ಸಂಸ್ಥಾಪಕನಾಗಿ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದುಬಿಟ್ರೆ ಕಾಂಗ್ರೆಸ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾನೆ. ಈ ಮುಂಡೆ ಮಕ್ಕಳು ಕಾಂಗ್ರೆಸ್ನವ್ರು ವಿಸರ್ಜನೆ ಮಾಡಲಿಲ್ಲ ರೀ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ತಾರೆ, ಆತ ಮುಸಲ್ಮಾನ ಅಂತೆ. ನೋಡಿ, 1947 64 17 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿರ್ತಾರೆ. ಅದಾದ ನಂತರ ಇಂದಿರಾ ಗಾಂಧಿ, ಅದಾದ ನಂತರ ಅವ್ರ ಮಗ ರಾಜೀವ್ ಗಾಂಧಿ, ಅದಾದ ನಂತರ ರಿಮೋಟ್ ಕಂಟ್ರೋಲ್, ಹೀಗೆ ವಂಶ ಪಾರಂಪರ್ಯವಾಗಿ ನಡೀತಾನೆ ಇದೆ. ಇದೇನು ಅಂದರೆ ಸುಖಕ್ಕೋಸ್ಕರ ನಾವು ಕಾರ್ ತಗೋತೀವಿ. ಆ ಕಾರ್ ಏನಾಗಿದೆ ಈಗ BMW ಅಂತೆ, ಲ್ಯಾಂಬರ್ಗಿನಿ ಅಂತೆ, ಬೊಗಾಟಿ ಅಂತ ಏನೇನೋ ಬಂದಿದೆ. ಆ ಥರ ಇವರು ಇಡೀ ಇಂಡಿಯಾ ದೇಶ ಇರೋದು ಮಜಾ ಮಾಡೋದಕ್ಕೆ. ಯಾರು ಮಜಾ ಮಾಡೋದಕ್ಕೆ? ನಾವು ನೀವಲ್ಲ ರೀ, ಹಿಂದೂಗಳು ಮಜಾ ಮಾಡೋದಕ್ಕಲ್ಲ. ನಮ್ಮನ್ನು ಯಾಮಾರಿಸ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ, ಆಗ ಬ್ರಿಟಿಷರು ದಬ್ಬಾಳಿಕೆ ಮಾಡಿ ಮೋಜು ಮಸ್ತಿ ಮಾಡಿದ್ರು. ಈಗ ಕಾಂಗ್ರೆಸ್ನವರು ದಬ್ಬಾಳಿಕೆ ಮಾಡಿ ಮೋಜು ಮಸ್ತಿ ಮಾಡ್ತಾರೆ. ಇದರ ಉದಾಹರಣೆ ಮುಂದುವರೆದ ಭಾಗ ಎಪಿಸೋಡು ಈ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಂದುವರಿಸ್ತೀನಿ. ಏನಾಗಿದೆ, ಈ ಥರ ಮೋಜು ಮಸ್ತಿ ಮಾಡ್ಕೊಂಡು ಅಧಿಕಾರ ಮಾಡ್ತೀರಲ್ಲ, ಹಿಂದೂಗಳು ಯಾವಾಗ ನಾವು ಎಚ್ಚೆತ್ಕೊಳ್ಳೋದು ಅನ್ನೋ ಪ್ರಶ್ನೆ ಬರುತ್ತೆ. ಎಚ್ಚೆತ್ಕೊಂಡ್ರೆ ಬನ್ನಿ, 2024 ಇಸ್ವಿನಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಅಟ್ಲೀಸ್ಟ್ ಇವಾಗಾದರೂ ಎಚ್ಚೆತ್ಕೊಳ್ಳೋಣ. ನೋಡಿ, ನಾವು ನಿನ್ನೆ ಹುಬ್ಬಳ್ಳಿ ಒಳಗೆ ನಮ್ಮ ಕರ್ನಾಟಕದಲ್ಲಿ ಹಿಂದೂ ಹುಡುಗಿ ನೇಹಾ ಧೂಪಿಯಾ ಅಂತ ಅಂದ್ಬಿಟ್ಟು ಅವಳನ್ನು ಕೊಲೆ ಮಾಡ್ತಾರೆ. ಫಯಾಜ್ ಅನ್ನೋನು ಚಾಕುವಿಂದ ಇರಿದ್ಬಿಟ್ಟು ಕಾಲೇಜಿನ ಆವರಣದಲ್ಲೇ ಕೊಲೆ ಮಾಡ್ತಾನೆ. ಆಕೆ ಅರ್ಚ್ಕೊಂಡು ಇದು ಮಾಡಿಕೊಂಡು ಹೆಲ್ಪ್ ಕೇಳ್ತಾ ಸತ್ತೋಗ್ತಾರೆ. ಯಾರು ಹೆಲ್ಪ್ ಹೋಗೋದಿಲ್ಲ. ಆನಂತರ ಏನಾಗುತ್ತೆ, ಅದಕ್ಕೇನು ಆಸ್ಪತ್ರೆಗೆ ತೊಗೊಂಡು ಹೋಗ್ತಾರೆ. ಆಸ್ಪತ್ರೆಗೆ ತೊಗೊಂಡು ಹೋದರೆ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೆಲ್ಲ ಗಾಯದ ಮೇಲೆ ಉಪ್ಪು ಹಾಕುವಂಥ ಒಂದು ಘಟನೆ ನಡೆದಿದೆ. ಏನು ಅಂತ ಹೇಳ್ತೀನಿ ಬನ್ನಿ. ಸಂವಿಧಾನಾತ್ಮಕವಾಗಿ ಅಧಿಕಾರ ತಗೊಂಡ್ರೋರು, ಸಂವಿಧಾನಾತ್ಮಕವಾಗಿ ಮುಖ್ಯಮಂತ್ರಿ ಆಗಿರೋರು, ಕುರುಬರ ಸಂಘ ಇವ್ರನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದೆ. ಪೇಪರ್ಗಳಲ್ಲಿ ನೋಡ್ಬೋದು ಸ್ಟೇಟ್ಮೆಂಟ್ಗಳು. ಜಾತಿಗಳನ್ನು ವಿಭಜನೆ ಮಾಡಿ ಹೇಗಾದರೂ ಮಾಡಿ ಅಧಿಕಾರ ಮಾಡಬೇಕು ಅಂತ ಕಾಂಗ್ರೆಸ್ ಮೈಂಡ್ ಸೆಟ್ನ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾನೂನು ವ್ಯವಸ್ಥೆ ಹಾಳಾಗಿಲ್ಲ, ಕೊಲೆ ಆಗಿದೆ ಸ್ವಾಮಿ, ಕಾನೂನು ವ್ಯವಸ್ಥೆ ಹಾಳಾಗಿಲ್ಲ ಅಂತಿಲ್ಲ. ನಿಮ್ಮ ದುರಹಂಕಾರಕ್ಕೆ ಪರಮಾವಧಿ ಇದು. ಇದಕ್ಕೆ ಮೀರಿ ಮಾತಾಡ್ತೀರಿ ನೀವು. ಕಾನೂನು ವ್ಯವಸ್ಥೆ ಹಾಳಾಗಿಲ್ಲ, ಇನ್ನೂ ಎಷ್ಟು ಜನ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ಹಿಂದೂಗಳನ್ನೆಲ್ಲ ಕೊಲೆ ಮಾಡಿಬಿಟ್ಟು ಕಾನೂನು ವ್ಯವಸ್ಥೆ ಹಾಳಾಗಿಲ್ಲ ಅಂತ ಹೇಳಿದ್ರೆ ಒಪ್ಕೋತೀರಾ ನೀವು? ಒಂದು ಕೊಲೆ ಸಾಕಲ್ವಾ? ಅಕ್ಕಿ ಅನ್ನ ಆಗಿದೆ ಇಲ್ಲ ಅಂತ ನೋಡೋಕೆ ಒಂದು ಕಾಳನ್ನ ತೆಗೆದು ನೋಡ್ತಾರೆ. ನಿಮ್ಮ ಮನೆಯಲ್ಲೂ ನೋಡ್ತಾರೆ, ನಮ್ಮ ಮನೇಲಿ ನೋಡ್ತಾರೆ. ಹಾಗೆ ಸಮಾಜದಲ್ಲಿ ಹಿಂದೂ ಹೆಣ್ಮಗಳು ಕೊಲೆ ಆಗಿದೆ, ಲವ್ ಜಿಹಾದ್ ಆಗಿದೆ. ಅದನ್ನು ಧಿಕ್ಕರಿಸಿ ಅವನು ಕೊಲೆಗಾರನ ಹಿಡಿತೀವಿ, ಅವ್ರನ್ನ ಕಠಿಣವಾದ ಶಿಕ್ಷೆ ಕೊಡ್ತೀವಿ, ಇನ್ನೂ ಮಾತು ಬರಲಾರ ಈ ಸಂವಿಧಾನ ಉಳಿಸ್ತೀವಿ, ಸಂವಿಧಾನ ಪ್ರಕಾರವಾಗಿ ಆಡಳಿತ ನಡೆಸ್ತೀವಿ ಅಂತ ಪ್ರಮಾಣ ತಗೊಂಡ್ರು ಅವರು. ನೀವು ಕಾನೂನು ವ್ಯವಸ್ಥೆ ಹಾಳಾಗಿಲ್ಲ, ಎಲ್ಲೋ ಇಂಡಿವಿಜುವಲ್ ಕೇಸ್ ಅಂದ್ಬಿಟ್ಟಿದ್ದೀನ ರಗ್ಗಲ್ಲಿ ಕೆಳಗೆ ಮುಚ್ಚಾಕಕ್ಕೆ ನೋಡ್ತಿರಲ್ಲ. ಎಷ್ಟರ ಮಟ್ಟಿಗೆ ಸರಿ ರೀ? ಬನ್ನಿ, ಅದರಿಂದನೇ ಹೇಳ್ತೀನಿ. ನರೇಂದ್ರ ಮೋದಿಯವರು ಏನು ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಬನ್ನಿ, ಡೆಮಾಕ್ರಸಿ ಅಂತಂದರೆ ಬರೀ ವಿಧಾನಸಭೆಯಲ್ಲಿ ಇರ್ತಕ್ಕಂಥದ್ದಲ್ಲ, ಲೋಕಸಭೆಯಲ್ಲಿ ಇರ್ತಕ್ಕಂಥದ್ದಲ್ಲ. ಗ್ರೌಂಡ್ ಝೀರೋನಲ್ಲಿ, ರಸ್ತೆಯಲ್ಲಿ ಹಿಂದೂಗಳು ಇವತ್ತು ಸಹ 72-75% ಇದೆ. ನಮ್ಮ ಆಶೆಗಳಿಗೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು, ನಮ್ಮ ಆಶೋತ್ತರಗಳಿಗೆ ಪೂರಕವಾದಂಥ ಸಂವಿಧಾನ ರಚನೆ ಆಗಬೇಕು. ಇಂಥ ಸಂವಿಧಾನ ಇವಾಗ ಬದಲಾವಣೆ ಆಗಬೇಕಾಗಿದೆ. ಅದಕ್ಕೆ ನರೇಂದ್ರ ಮೋದಿಯವ್ರನ್ನ ಮತ್ತೆ ಅನಿವಾರ್ಯವಾಗಿ ಗೆಲ್ಲಿಸಬೇಕಾಗಿದೆ. ಇಲ್ಲ ಅಂದರೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ, ನಮ್ಮ ದೇಶ ಸೆಕ್ಯುಲರಾಗಿ ಉಳ್ಕೊಳ್ಳೋದಿಲ್ಲ, ನಮ್ಮ ದೇಶ ಇಸ್ಲಾಮಿಕ್ ರಾಷ್ಟ್ರ ಆಗುತ್ತೆ ಅನ್ನೋ ಎಚ್ಚರಿಕೆ ಕೊಟ್ಬಿಟ್ಟು ಇದನ್ನು ಮುಂದುವರಿಸ್ತೀನಿ. ಬನ್ನಿ, ಈಗ ಮಾತಾಡಿದ್ದೆಲ್ಲ ಪೀಠಿಕೆ ಅಂದ್ಕೊಂಡು ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ. BJPಯ ಭರವಸೆ, ಮೋದಿಯ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಮ್ಯಾನಿಫೆಸ್ಟೋದಲ್ಲಿ 2ನೇ ಪಾಯಿಂಟ್ ಬಗ್ಗೆ ಮಾತಾಡ್ತೀವಿ. 2ನೇ ಪಾಯಿಂಟ್ ಏನು ಅಂದರೆ, ಬಡತನಕ್ಕೆ ನರೇಂದ್ರ ಮೋದಿಯವರು ಹೇಗೆ ಸಹಾಯ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಕೊರೋನಾ ಬರುತ್ತೆ. ಕೊರೋನಾ ಏನಾಗುತ್ತೆ, ಇಟ್ ವಾಸ್ ಎ ಪ್ರಾಕ್ಸಿ ವಾರ್. ಮಾಡರ್ನ್ ಡೇ ನಾಗರಿಕ ಸಮಾಜದಲ್ಲಿ ನಾವು ಮದ್ದುಗುಂಡುಗಳನ್ನ ತಗೊಂಡು ಹೋಗಿ ಹೊಡೆದಾಡೋದು ಬೇಕಿಲ್ಲ, ಅಟಮ್ ಬಾಂಬ್ಗಳನ್ನ ಹಾಕೋದು ಬೇಕಿಲ್ಲ, ಮತ್ತು ಈ ದೇಶ ಆ ದೇಶದ ಮೇಲೆ ಆಕ್ರಮಣ ಮಾಡ್ತಾ ಅನ್ನೋದು ಬೇಕಿಲ್ಲ. ಇವೆಲ್ಲ ಹಳೇದು. ಈಗೇನಾಗಿದೆ, ಗಾಳಿಯಿಂದ ವೈರಸ್ನ ಬಿಟ್ಬಿಡ್ತಾರಂತೆ. ಆ ಥರ ಚೈನಾದವ್ರು ಮಾಡಿದ್ದು ವೈರಸ್ಸು ಇಂಡಿಯಾದ ಮೇಲೆ ಬಿಟ್ಟಿದ್ದು. ಅದೇನಾಯಿತು, ಕೊರೋನಾ ಸಾಂಕ್ರಾಮಿಕ ರೋಗವಾಯಿತು.
ರೋಗವಾಗಿ ಅನೇಕ ಜನ ಸತ್ತರು. ನಮ್ಮ ದೇಶದಲ್ಲೂ ಸಾವಿರಾರು ಜನ ಸತ್ತರು. ಆದರೆ ಅದನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ದು, ಅದನ್ನು ಗೆದ್ದಿದ್ದು ನರೇಂದ್ರ ಮೋದಿಯವರು. ಆ ಥರ ಒಂದು ಪ್ರಯೋಗದಲ್ಲಿ ನರೇಂದ್ರ ಮೋದಿಯವರು ಏನು ಮಾಡ್ತಾರೆ, 80 ಕೋಟಿ ಜನಕ್ಕೆ 2 ವರ್ಷಗಳ ಕಾಲ ಉಚಿತವಾಗಿ ಆಹಾರ ಧಾನ್ಯಗಳನ್ನ ಕೊಡ್ತಾರೆ. ಅಕ್ಕಿ, ಬೇಳೆಕಾಳುಗಳು, ಗೋಧಿ ಇವನ್ನೆಲ್ಲ ಕೊಡ್ತಾರೆ. 2 ವರ್ಷ ಸಾಕ್ತಾರೆ ಬಡವರನ್ನ. 80 ಕೋಟಿ ಜನ ಸಾಗಿಸ್ತಾರೆ. ಅಂದರೆ 2/3 ನಮ್ಮ ಜನಸಂಖ್ಯೆ 140 ಕೋಟಿ ಜನ, 130 ಕೋಟಿ ಜನ ಇದ್ದಾರೆ. 80 ಕೋಟಿ ಜನಕ್ಕೆ ಫ್ರೀ ರೇಷನ್ ಕೊಡ್ತಾರೆ. ಬನ್ನಿ, ಆ ಫ್ರೀ ರೇಷನ್ ಕೊಡೋದನ್ನು ಮುಂದುವರಿಸಿದ್ದಾರೆ. ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಮ್ಯಾನಿಫೆಸ್ಟೋನಲ್ಲಿ 2ನೇ ಪಾಯಿಂಟ್